ಇಂದು ಪ್ರಸ್ತುತ ಜಗತ್ತು ಹಲವು ಬಗೆಯ ಪರಿಸರ ಮಾಲಿನ್ಯದಿಂದ ತತ್ತರಿಸುತ್ತಿದೆ. ಅದಕ್ಕೆ ಕಾರಣ ಮನುಷ್ಯನ ಅತಿಯಾದ ಸುಖಲೋಲುಪ್ತ ಗುಣ. ಮನುಷ್ಯನ ದುರಾಸೆಯಿಂದ ಅರಣ್ಯ ನಾಶವಾಗಿ ಭೂಮಿಯ ತಾಪಮಾನ ಅಧಿಕವಾಗಿ ಭೂಮಂಡಲವನ್ನು ವಿಷಮ ಪರಿಸ್ಥಿತಿಗೆ ದೂಡಲ್ಪಟ್ಟಿದೆ. ಇಂತಹ ಒಂದು ಕೆಟ್ಟ ಸಂದರ್ಭದಲ್ಲಿಯೂ ನಮಗೆ ಕೆಲವು ಪರಿಸರ ರಕ್ಷಕರು ಕಣ್ಣಿಗೆ ಗೋಚರಿಸುತ್ತಾರೆ. ಅಂತಹ ಪರಿಸರ ರಕ್ಷಕರಲ್ಲಿ ಚಂದ್ರಶೇಖರ ಮಹಾಸ್ವಾಮಿಗಳು ಕೂಡ ಒಬ್ಬರು. ವಸುಂಧರೆಗೆ ಹಸಿರುಡಿಗೆಯ ಉಡಿಸಿ ಆನಂದಿಸುವ ಮುಗ್ಧ ಮನಸ್ಸು ಅವರದು. ಪೂಜ್ಯ ಚಂದ್ರಶೇಖರ ಮಹಾಸ್ವಾಮಿಗಳು ಪ್ರತಿನಿತ್ಯ ತಮ್ಮ ಕಾಯಕದ ಒಂದು ಭಾಗವಾಗಿ ಗಿಡ ಮರಗಳನ್ನು ನೆಡುವುದನ್ನು ಕಾಣಬಹುದು. ಪರಿಸರ ಸಂರಕ್ಷಣೆಯನ್ನು ಬದುಕಿನ ಧ್ಯೇಯವಾಗಿಟ್ಟುಕೊಂಡ ಅಪಾರ ವೃಕ್ಷ ಪ್ರೇಮಿ ಪೂಜ್ಯರು ಸಾವಿರಾರು ಗಿಡ ಮರಗಳನ್ನು ನೆಟ್ಟು ಸಹಸ್ರ ವೃಕ್ಷಗಳ ಸರದಾರರಾಗಿದ್ದಾರೆ. ಬಯಲು ಸೀಮೆ ತುಮಕೂರಿನ ಪರಿಸರದಲ್ಲಿ ನಳನಳಿಸುವ ವೃಕ್ಷ ಸಾಗರವನ್ನೇ ಅವರು ನಿರ್ಮಿಸಿದ್ದಾರೆ. ಪೂಜ್ಯ ಚಂದ್ರಶೇಖರ ಮಹಾಸ್ವಾಮಿಗಳು ಬೆಟ್ಟದಳ್ಳಿ ಗವಿಮಠಕ್ಕೆ ಪಾದಾರ್ಪಣೆ ಮಾಡಿ 50 ವರ್ಷಗಳಾದ ಈ ಸಂದರ್ಭದಲ್ಲಿ ಅವರು ಮಾಡಿದ ಪ್ರಕೃತಿ ಸೇವೆ ಅಪಾರವಾದದ್ದು. ಪೂಜ್ಯರು ಮೊದಲು ಬೆಟ್ಟದಳ್ಳಿ ಗ್ರಾಮದಲ್ಲಿ ಶ್ರೀಮಠದ ಹೆಸರಿನಲ್ಲಿದ್ದ ಜಾಗದಲ್ಲಿ ತೆಂಗಿನ ತೋಟವನ್ನು ನಿರ್ಮಿಸಿ ಅದರ ಜೊತೆಗೆ ತೇಗ, ಬೀಟೆ, ಗಂಧ, ನೇರಳೆ, ನೀಲಗಿರಿ, ಆಲ ಮೊದಲಾದ ಮರಗಳನ್ನು ನೆಟ್ಟು ಬೆಳೆಸಿದರು. ಕಾಲಾನಂತರ ಶ್ರೀಮಠದಲ್ಲಿ ನೌಕರರು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದಂತೆ ಗ್ರಾಮಸ್ಥರ ಸಹಕಾರವನ್ನು ಪಡೆದುಕೊಂಡು ಗ್ರಾಮಸ್ಥರ ಒಪ್ಪಿಗೆಯ ಮೇರೆಗೆ ಊರಿನ ಗೋಮಾಳದ ಜಾಗದಲ್ಲಿ, ಪಾಳು ಬಿದ್ದಂತಹ ಗೋಮಾಳದ ಜಾಗದಲ್ಲಿ ಸಾವಿರಾರು ಮಾವಿನ ತೋಟವನ್ನು ನಿರ್ಮಿಸಿದರು. ಅರಣ್ಯ ಇಲಾಖೆಯ ಸಹಾಯ ಪಡೆದು ಹಲವು ಕಾಡು ಮರಗಳನ್ನು ಅಲ್ಲಿ ಬೆಳೆಸಿ ಆ ಸ್ಥಳಕ್ಕೆ ಶಿವಯೋಗವನ ಎಂದು ಹೆಸರಿತ್ತರು. ಇಂದು ಈ ಸ್ಥಳಕ್ಕೆ ತೆರಳಿದರೆ ಮನಸ್ಸು ಆನಂದವನ್ನ ಉಂಟು ಮಾಡುತ್ತದೆ. ಶ್ರೀಮಠದ ಕರ್ತೃಗದ್ದಿಗೆ ಸಮೀಪದಲ್ಲೇ ಪರಮ ಪೂಜ್ಯರು ಕೃತಕ ವನವನ್ನು ನಿರ್ಮಿಸಿದ್ದು ಹಲವು ಬಗೆಯ ಮರಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಪೂಜ್ಯರ ದಯವಿಲ್ಲದ ಧರ್ಮವ್ಯಾವುದಯ್ಯ ಎಂಬಂತೆ ಪಶು ಪಕ್ಷಿ ಪ್ರಾಣಿಗಳಿಗೂ ಆಹಾರವನ್ನು ಒದಗಿಸಬೇಕೆಂಬ ಮಾತೃ ಹೃದಯಗಳು. ಅದರ ಉದ್ದೇಶದಿಂದ ಬಗೆಯ ಹಣ್ಣಿನ ಮರಗಳನ್ನು ಶ್ರೀಮಠದ ಜಮೀನಿನ ಪರಮಪೂಜ್ಯ ಚಂದ್ರಶೇಖರ ಸ್ವಾಮೀಜಿಗಳು ತಾವು ನಡೆಸ್ತಾ ಇರತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳ ಆವರಣದಲ್ಲಿ ಮರಗಿಡಗಳನ್ನ ನೆಟ್ಟು ಬೆಳೆಸಿರುವುದನ್ನು ಕಾಣಬಹುದಾಗಿದೆ. ಹಾಗೆ ಅವರು ನಡೆಸ್ತಾ ಇರತಕ್ಕಂತಹ ಧಾರ್ಮಿಕ ಕೇಂದ್ರದ ಸುತ್ತಮುತ್ತಲೂ ಕೂಡ ವನಗಳ ನಿರ್ಮಾಣವನ್ನು ಮಾಡಿರುವುದನ್ನು ಕಾಣಬಹುದು. ಅದರಲ್ಲೂ ಕೂಡ ಸಿದ್ದೇಶ್ವರ ನಗರ ಸಿದ್ದರಾಮ ಸನ್ನಿಧಿ ಬಾಗೂರು ಗೇಟ್ನಲ್ಲಿ ಅಂತೂ ಒಂದು ಬೃಹತ್ ಅರಣ್ಯವನ್ನೇ ಅವರು ನಿರ್ಮಾಣ ಮಾಡಿರುವುದನ್ನು ಕಾಣಬಹುದಾಗಿದೆ. ಸಕಲ ಜೀವಾತ್ಮರ ಲೇಸನ್ನು ಬಯಸುವಂತ ಪರಮ ಪೂಜ್ಯರು ಗೋವುಗಳ ಸಂರಕ್ಷಣಾ ಕಾರ್ಯವನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಮಾಡಿರುವುದನ್ನು ಗಮನಿಸಬಹುದಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಮರಗಳ ಮಾರಣವೊಮ್ಮ ಕಂಡು ಅವರು ಮಮ್ಮಲ ಮರಗಿದ್ದಾರೆ. ಅದರ ವಿರುದ್ಧ ಪ್ರತಿಭಟನೆಯ ಧ್ವನಿಯನ್ನು ಕೂಡ ಅವರು ಎತ್ತಿರುವುದನ್ನು ಕಾಣಬಹುದಾಗಿದೆ. ಹಾಗೆ ಮಠದ ಆವರಣದಲ್ಲಿ ಯಾವ್ದಾದ್ರು ಅಚಾತುರ್ಯ ಕಾರ್ಯಗಳಿಂದ ಮರಗಿಡಗಳಿಗೆ ಹಾನಿಯಾದಾಗ ತನ್ನದೊಂದು ದೇಹದ ಅಂಗಕ್ಕೆ ಯಾವುದೋ ಸಮಸ್ಯೆ ಆದಂತೆ ಅವರು ಆರ್ತನಾದವನ್ನು ಮಾಡಿದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಪರಮ ಪೂಜ್ಯರು ತಮ್ಮ 50 ವರ್ಷಗಳ ಸಾರ್ಥಕ ಸಾಮಾಜಿಕ ಬದುಕಿನಲ್ಲಿ ಸಾವಿರಾರು ಗಿಡ ಮರಗಳನ್ನ ಬೆಳೆಸಿ ಈ ಪ್ರಕೃತಿ ಮಾತೆಗೆ ತಮ್ಮದೇ ಆದ ಮಹತ್ತರ ಕೊಡುಗೆಯನ್ನ ನೀಡಿದ್ದು, ಪ್ರಕೃತಿಯ ಸಂತ ಪರಮ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮಿಗಳಂತಹ ಮಹಾನ್ ಸಾಧಕರ ಅವಶ್ಯಕತೆ ಇಂದು ಈ ಜಗತ್ತಿಗೆ ಅತ್ಯವಶ್ಯಕವಾಗಿದೆ. ಪ್ರಸ್ತುತ ಜಗತ್ತಿನಲ್ಲಿ ಇಂತಹ ಪ್ರಕೃತಿ ಸೇವಕರು ಇದ್ದಾರಲ್ಲ ಎಂಬುದು ಒಂದು ಅದ್ಭುತವಾಗಿದೆ. ಪೂಜ್ಯರ ಗಿಡಮರಗಳನ್ನ ಬೇರೆಯರ ಸಹಕಾರದಲ್ಲಿ ನೆಡುವುದು ಒಂದು ಕಡೆ ಆದರೆ, ತಾವೇ ಸ್ವತಃ ಆರೆಗುದ್ದಲಿ ಹಿಡಿದು ಗಿಡಮರಗಳನ್ನು ನೆಟ್ಟು ಅವುಗಳನ್ನು ಬೆಳೆಸಿರುವುದನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ಪ್ರತಿದಿನ ಎದ್ದ ತಕ್ಷಣ ಜನಪದರ ಹಾಡಿನ ಒಂದು ನೆನಪಿಸುವ ಸಾಲಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಏಳುತ್ತಾಲೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗೆಳೆಗೆ ನೆನೆದೇನ ಎಂಬಂತೆ ಪರಮ ಪೂಜ್ಯರು ತಾವು ಎದ್ದು ಶೌಚ ಆಚಮನಗಳನ್ನು ಮುಗಿಸಿಕೊಂಡು ಶಿವಪೂಜೆಗೂ ಮೊದಲೇ ಪ್ರಕೃತಿ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡು ಗಿಡಮರಗಳಿಗೆ ತಾವೇ ನೀರುಣಿಸಿ ಅವುಗಳ ಸಾಂಗತ್ಯದ ಆನಂದವನ್ನು ಅನುಭವಿಸಿ ನಂತರ ತಮ್ಮ ದಿನನಿತ್ಯದ ಕಾರ್ಯಗಳಿಗೆ ಜಾರುವುದನ್ನು ಕಾಣಬಹುದಾಗಿದೆ. ಸ್ವಚ್ಛತೆಗೆ ಆದ್ಯತೆ ನೀಡುವ ಪರಮ ಪೂಜ್ಯರು ಪ್ಲಾಸ್ಟಿಕ್ ಬಳಕೆಗೆ ವಿರೋಧವನ್ನ ಮಾಡುತ್ತಾರೆ. ಸ್ವತಃ ಕೃಷಿಕರು ಆಗಿರುವ ಪರಮ ಪೂಜ್ಯರು ಪ್ರಸ್ತುತ ಕಾಲದಲ್ಲಿ ಸಾವಯವ ಕೃಷಿಯನ್ನ ಮಾಡುತ್ತಿದ್ದು, ಯಾವುದೇ ವಿಧದ ಕೀಟನಾಶಕ ರಸಗೊಬ್ಬರಗಳನ್ನ ಯಾವುದೇ ಪರಿಸ್ಥಿತಿಯಲ್ಲೂ ತಮ್ಮ ತೋಟಗಳಲ್ಲಿ ಬಳಸಿಲ್ಲ ಎಂಬುದು ಅದ್ಭುತ ಸಂಗತಿ. ಪೂಜ್ಯರ ಈ ಪ್ರಕೃತಿ ಸೇವೆ ನಿಜವಾಗಲೂ ಕೂಡ ನಾವೆಲ್ಲರೂ ಕೂಡ ಸ್ಮರಿಸಿಕೊಳ್ಳುವಂತಹ
ಒಂದು ಸೇವೆಯಾಗಿದ್ದು, ಪ್ರಸ್ತುತ ದಿನಮಾನದಲ್ಲಿ ಇಂತಹ ಗುಣಗಳನ್ನು ಬೆಳೆಸಿಕೊಂಡಂತಹ ಜನರ ಅವಶ್ಯಕತೆ ಈ ಒಂದು ಜಗತ್ತಿಗೆ ಅತ್ಯವಶ್ಯಕವಾಗಿದೆ.